ಸಾಯಿಸ್ತೀರಾ? ಅವರು ಗೋಪಾಲ್ ನಾಯ್ಕ್ ಮಕ್ಕಳು ಯಾರೋ 10 ಜನ 20 ಜನ ಜೊತೆಗೆ ಬಂದಿದ್ರು. ರಾತ್ರಿ 11 ಗಂಟೆಗೆ ಮೇಲೆ ಸೀಟ್ ಮೇಲೆಲ್ಲ ಕಲ್ಲು ಹಾಕಿದ್ರು. ಬಾಕ್ಲು ಹೊಡಿತಾ ಇದ್ರು. ಯಾರು ಅಂತ ಬಾಕ್ಲು ತೆಗ್ದ, ಬಾಕ್ಲು ನುಗ್ಗಿಬಿಟ್ಟು ಹೊಡೆದ್ರು. ಮಗನ್ ಹಿಡ್ಕೊಂಡ್ಬಿಟ್ರು. ತಿರ್ನಾ ಬಿಡ್ಸಕ್ ಹೋಗಿ ನಂದು ಜುಟ್ಟು ಎಲ್ಲ ಹಿಡ್ಕೊಂಡು ಹೊಡೆದು ಇದು ಎಲ್ಲ ಕಿತ್ತಾಕಿ ಇದ್ ಮಾಡಿದ್ರು. ಎಷ್ಟು ಜನ ಇದ್ರು ಅವರು? ಅವರು ಗೊತ್ತಿರೋರು ಅವ್ರ ಮಕ್ಳಿಬ್ರು, ಅವ್ರಪ್ಪ. ಇನ್ನು ಬೇರೆಯವರು ಅವರು ದೊಡ್ಡ ಅವ್ರಪ್ಪ ಗೋಪಾಲ್ ನಾಯ್ಕು. ಇನ್ನು ಅವರು ಇರೋ ಬೇರೆಯವ್ರು ಗೊತ್ತಿಲ್ಲ ನಮ್ಗೆ. ಅದೇ ಇದು ಕಾಂಪೌಂಡ್ ಹಾಕಿದ್ವಿ. ಅದು ಕಾಂಪೌಂಡ್ ಕೀಳ್ತಾರೆ, ಯಾರು ಕೀಳ್ತಾವ್ರೆ ಅಂತ ಕೇಳಿ ಇದು ಈಚೆ ನಮ್ ಜಮೀನಿಗೆ. ಕಾಂಪೌಂಡ್ ಹಾಕೊಂಡಿರೋದಕ್ಕೆ ವ್ಯಾಪಾರ ಕೇಳಿದ್ರ ಮುಂಚೆ? ಇಲ್ಲ ಇಲ್ಲ, ಜಮೀನ್ ಕೊಡ್ರಿ ಗಿಡ್ರಿ ಇಲ್ಲ ಇಲ್ಲ. ನಿಮ್ ಜಮೀನ್ ಪಕ್ಕ ಅವ್ರ ಜಮೀನ್ ಇದೆಯಾ? ನಿಮ್ ಜಮೀನ್ ಪಕ್ಕ ಅವ್ರ ಜಮೀನ್ ಇದೆಯಾ? ಆ ಕಡೆ ಕೈ ಇದೆಯಾ? ಏನು ದಾರಿಗೆ ತೊಂದ್ರೆ ಆಗ್ತಿದ್ಯಾ ಅಂತನಾ ಅಥವಾ ಏನು ಉದ್ದೇಶ ಏನನ್ನೋದು ಗೊತ್ತಿಲ್ಲ. ಏಕಾಏಕಿ ಬಂದು ಹೊಡೆದಿರೋ? ಏಕಾಏಕಿ ಬಂದು. ನಿಮ್ಗೂ ಅವ್ರಿಗೂ ಏನಾದ್ರು ಮೊದಲು ಗಲಾಟೆ ಆಗಿತ್ತಾ ಇದೇ ವಿಚಾರಕ್ಕೆ ಅಥವಾ ಬೇರೆ ವಿಚಾರಕ್ಕೆ? ಮೊದ್ಲಾಗಿತ್ತು. ಏನ್ ವಿಚಾರಕ್ಕಾಗಿತ್ತ? ಮೊದ್ಲು ಜಮೀನ್ ವಿಚಾರಗೆನೆ ಅಲ್ಲಿ ಕಾಂಪೌಂಡ್ ಕಲ್ಲು ಫಸ್ಟ್ ಒಂದ್ಸರಿ ಹಾಕಿದ್ದು, ಅದು ಕಿತ್ತಾಕಿದ್ರು. ಅವಾಗೂ ಜಗಳ ಆಗಿತ್ತು. ಈಗ ಬೇರೆ ಹೊಸ ಕುಚ್ಚ ತಂದು ಹಾಕೊಂಡ ತಿರ್ಗಾ ಇವಾಗ ಹಿಂಗ್ ಗಲಾಟೆ. ಜಮೀನ್ ವಿಚಾರಕ್ಕ ಅಥವಾ ದಾರಿ ವಿಚಾರಕ್ಕೆ ಗಲಾಟೆ ಆಗಿದೆ? ದಾರಿ ವಿಚಾರಕ್ಕೆ. ದಾರಿದೇನಿಲ್ಲ, ಜಮೀನ್ ವಿಚಾರಕ್ಕೆ ಹಿಂಗೆ ಅವರು ಗಲಾಟೆ ಮಾಡ್ತಾ ಇದ್ರು. ನಿಮ್ಮ ಹೆಸರು? ಅಶ್ವತ್ಥಮ್ಮ. 20 ಜನ ಬಂದು ಇದು ಮಾಡಿದ್ರು. ಬಾಕ್ಲು ಗೇಟ್ ಆಚೆ ಬಾಕ್ಲು ಹೊಡಿತಾ ಇದ್ರು. ಹೊಡಿತಾ ಇದ್ದಂಗೆ ಏನು ಸೌಂಡ್ ಬರ್ತದೆ ಅಂತ ನಾವು ಬಾಕ್ಲು ತೆಗೆದ್ವಿ. ಬಂತಿದ್ದಂಗೆ ಅಪ್ಪ ಮಗ ಮೂವರು ಬಂದು ನಮ್ಮನ್ನ ಹೊಡೆದು ಹಿಂಸೆ ಹಾಕಿ ನಮ್ಗೆ ಅಲ್ಲೆಲ್ಲ ಮುರಿದೋಗಿ ಅಷ್ಟು ಇದಾಯಿತು. ಆಮೇಲೆ ನಾವು ಕಂಪ್ಲೇಂಟ್ ಕೊಟ್ವಿ, ಬಂದ್ವಿ. ಆಮೇಲೆ ಈ ಕಾಂಪೌಂಡ್ ಹಾಕಿರೋ ಉದ್ದೇಶನೇ ಅನ್ನಿಸ್ತದೆ ನನಗೆ. ಜಮೀನು ವಿಚಾರಕ್ಕೆ. ಎಷ್ಟು ಜನ ಬಂದಿದ್ರು? ಒಂದು 20 ಜನ ಬಂದಿದ್ರು. ರೋಡಲ್ಲಿ ಇದ್ದವ್ರಿಗೆಲ್ಲ ಯಾಕೆ ಕೊಡೋದು? ಅವರು ಬಂದವರು ಅವ್ರಿಗೆ ಬಿಡ್ಸೋಣ ಅಂತ ಬಂದು ಲಾರಿಯವರು ಬಂದ್ರು. ಅವ್ರಿಗೂ ಚೆನ್ನಾಗಿ ಹೊಡೆದು ಕೊಡ್ಸವ್ರೆ. ಮತ್ತೆ ಬೈಕ್ನವ್ರು ಒಬ್ರು ಬಂದ್ರು, ಅವ್ರನ್ನೂ ಹೊಡೆದು ಚೆನ್ನಾಗಿ ಕೊಡ್ಸವ್ರೆ. ಮೊಬೈಲ್ ಎಲ್ಲ ಕಿತ್ತವ್ರೆ. ನಮ್ಮ ಮಗಂದು ಮೊಬೈಲ್ ಕಿತ್ಕೊಂಡು ಹೋಗ್ಬಿಟ್ಟವ್ರೆ. ಮತ್ತೆ ಆಮೇಲೆ ಅವರು ಲಾರಿ ಡ್ರೈವರನ್ನೇ ಪೊಲೀಸ್ಗೆ ಫೋನ್ ಮಾಡಿ ಅವರೇ ಜೀಪ್ ಕಳಿಸಿದ್ರು. ನಾವು ಜೀಪಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಯಾರ್ಯಾರು ಕೊಡ್ತೀವಿ? ನನ್ನ ಮಗನಿಗೆ, ನನಗೆ, ನಮ್ಮ ಹೆಂಗಸರಿಗೆ. ದೊಣ್ಣೆ ಪಣ್ಣೆ ಎಲ್ಲ ಬಳಸ್ಕೊಂಡು ಅವರು ಚೆನ್ನಾಗಿ ಎಲ್ಲ ಇಲ್ಲೇ ಇವೆ ದೊಣ್ಣೆಗಳು. ಆಮೇಲೆ ನಾವು ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಆದ್ವಿ. ಅಷ್ಟು ಮನೆ ಹತ್ರ ಏನು ಇವೆಲ್ಲ ಪಾಟ್ಗಳು, ಹೂನ್ ಗಿಡಗಳು ಎಲ್ಲ ಡ್ರಮ್ಗಳು ನೀರು ತುಂಬಿಸಿಕ್ಕಿದ್ರೆ ಅದನ್ನು ಪಜಿತಿ ಮಾಡಿ ಮಲಗಿದ್ದವ್ರು ನಾವು ಬಾಕಲು ತೆಗೆದ್ವಿ. ಯಾರೋ ಏನೋ ಸೌಂಡ್ ಆಗ್ತದೆ ಅಂತ ಆಚೆ ಗೇಟಿಂದ. ಆಮೇಲೆ ಇಲ್ಲಿ ಬಂದು ಬಾಕಲು ತಟ್ಟೋದ್ರು. ಆಮೇಲೆ ಏನು ಅಂತ ಬಾಕಲು ತೆಗೆದ ತಕ್ಷಣ ಇವರೆಲ್ಲ ಏಕಾಏಕ ಬಂದು ಒಂದು 20 ಜನ ಒಳಗಡೆ ನುಗ್ಗಿ ಆಮೇಲೆ ಮತ್ತೆ ಇವ್ರು ಮೂವರು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ರು. ಆಮೇಲೆ ನಮ್ಮ ಹೆಂಗಸರ್ದು ಮಾಂಗ ಎಲ್ಲ ಕಿತ್ಕೊಂಡ್ರು. ಯಾರು ಬಂದಿದ್ರು? ಗೋಪಾಲ್ ನಾಯ್ಕು ಅವ್ರ ಮಕ್ಕಳು. ಯಾರು? ನಮ್ಗೆ ನ್ಯಾಯ ಬೇಕು, ನ್ಯಾಯ ದುಡ್ಸ್ಕೊಡ್ಬೇಕು. ಹಿಂದೆ ಒಂದ್ಸಾರಿ ಹೊಡೆದಿದ್ರು. ಆಮೇಲೆ ಮತ್ತೆ ಹಂಗೆ ಸುಮ್ಮನೆ ಸ್ಲೋ ಆಗಾಯ್ತು. ಮತ್ತೆ ಈ ಕಾಂಪೌಂಡು ಆಗ್ತಿದ್ದಂಗೆ ಅವರು ರಾತ್ರಿ 12-11 ಮುಕ್ಕಾಲಿಗೆ ಬಂದು ನಮ್ಮನ್ನು ಹೊಡೆದು ಈ ಪದ್ಧತಿ. ಏನಾದ್ರು ಹೇಳಿದ್ರೆ ನಿಮ್ಗೆ ಹೊಡಿಬೇಕಾರೆ ಏನು ಸಾಯಿಸ್ತೀನಿ, ಬಡಿತೀನಿ, ನನ್ನ ಮಗನೇ ಇಲ್ಲಿ ಇರ್ಸಲ್ಲ, ನನ್ನ ಮಗನೇ ನೋಡ್ತೀನಿ, ನೀನು ಹೆಂಗೆ ಬದುಕ್ತೀಯ ಬರ್ತಾರೆ ನೋಡೋಣ ರೋಡಾಗ ಅಂತ ಹೇಳ್ಬಿಟ್ಟು ಹೆದರಿಕೆ ಹಾಕಿ ಹೊಡೆದು ನಮ್ಮನ್ನು ಹೋದ್ರು. ಸ್ವಾಮಿ, ಊರಿಂದ ಎಷ್ಟು ದೂರ ಇದೆ? ಊರಿಂದ ಒಂದು ಅರ್ಧ ಮುಕ್ಕಾಲು ಒಂಟಿ ಮನೆ. ನಾವು ಒಂಟಿ ಮನೆಯಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ವಿ. ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ನಾವು ಇದ್ದೀವಿ. ಸುಬ್ರಹ್ಮಣ್ಯ ಅಂತ. ರಾತ್ರಿ ಸುಮಾರು 11:30 ಟೈಮಲ್ಲಿ ಇವರು ಮಲಗಿರ್ಬೇಕಾದ್ರೆ ಏಕಾಏಕಿ ಗೋಪಾಲ್ ನಾಯ್ಕು ಮತ್ತೆ ಅವರ ಸಂಗಡಿಗರು ಬಂದು ಸುಮಾರು ಒಂದು 15ರಿಂದ 20 ಜನ
ಏಕಾಏಕಿ ಬಂದು ಮನೆ ನುಗ್ಗಿ ಹೊಡೆದಿರ್ತಾರೆ. ಹೊಡಿತಾ ಇರ್ಬೇಕಾದ್ರೆ ಸುಮಾರು ಮಾರಣಾಂತಿಕವಾಗಿ ಅಲ್ಲೇ ಆಯುಧಗಳಿಲ್ಲ ತಂದು ಹೊಡಿತಾ ಇರ್ತಾರೆ. ಈ ಕಿರ್ಚಾಡ್ತಾ ಇರ್ಬೇಕಾದ್ರೆ ಇವರು ರಸ್ತೆ ಬದಿ ಹೋಗ್ತಾ ಇರ್ತಕ್ಕಂಥವ್ರು ಒಂದು ಮಾನವೀಯತೆ ದೃಷ್ಟಿಯಿಂದ ಏನೋ ಯಾರೋ ಒಂಟಿ ಮನೆ ಕಳ್ತನಕ್ಕೆ ಬಂದವ್ರೆ ಅಂದ್ಬಿಟ್ಟು ಬಂದು ಬಿಡ್ಸಕ್ ಬರ್ಬೇಕಾದ್ರೆ ಅವ್ರನ್ನೂ ಸೇರಿಸಿ ಹೊಡೆದ್ಬಿಟ್ಟು ಅವ್ರ ಕೈಲಿರ್ತಕ್ಕಂಥ ಮೊಬೈಲ್ಗಳು ಎಲ್ಲ ಕಿತ್ಕೊಂಡು, ಮತ್ತೆ ಇನ್ನೆರಡು ಬೈಕಲ್ಲಿ ಹೋಗ್ತಾ ಇರೋರು ಕೂಡ ಅದೇ ರೀತಿ ಗಾಡಿಗಳು ನಿಲ್ಸಿ ಏನಪ್ಪ ಇದು ಯಾರೋ ಒಂಟಿ ಮನೆಯವ್ರು ಕಿರ್ಚಾಡ್ತಾವ್ರು, ಏನೋ ಕಳ್ತನ ಯಾರೋ ಮಾಡಂಗವ್ರೆ ಅಂದ್ಬಿಟ್ಟು ಅವರು ಬಂದು ನಿಲ್ಸ್ಬೇಕಾದ್ರೆ ಅವ್ರನ್ನೂ ಸಹ ಹೊಡೆದ್ಬಿಟ್ಟು ಇವ್ರ ಮನೆಯಲ್ಲಿ ಒಂದು ತಾಳಿ ಮತ್ತೆ ಒಂದು ಮೊಬೈಲ್ ಎಲ್ಲ ಕಿತ್ಕೊಂಡೋಗಿ ಅವ್ರದ್ದು ಒಂದು ಮೊಬೈಲ್ಗಳ 2 ಮೊಬೈಲ್ ಎಲ್ಲ ಕಿತ್ಕೊಂಡೋಗಿ ಮತ್ತೆ ಇವ್ರ ಮೇಲೇನೆ ದೌರ್ಜನ್ಯವಾಗಿ ಬಡವರು ಅಂದ್ಬಿಟ್ಟು ಇವ್ರ ಮೇಲೇನೆ ಅಲ್ಟ್ರಾಸಿಟಿ ಕೇಸ್ ಒಂದು ಹಾಕಿದೆ. ಇದು ಒಂದು ಮಿಸ್ಯೂಸ್ ಮಾಡ್ಕೊಂತ ಇದ್ದಾರೆ ಸಾಮಾಜಿಕವಾಗಿ, ಒಂದು ಜಾತಿನ ಮಿಸ್ಯೂಸ್ ಮಾಡಿಕೊಂಡು ಬಡವ್ರ ಮೇಲೆ ಪ್ರಯೋಗ ಮಾಡಿ ಈ ನಮ್ಮ ಮಿನಿಸ್ಟರ್ಗೆ MLAಗೆ ನಮ್ಮ KH ಮುನಿಯಪ್ಪ ಅವ್ರಿಗೆ ಈ ತರ ಅವ್ರಿಗೆ ಪೂರ್ವಾಭಾವ ಗೊತ್ತಿಲ್ದೇನೆ ಅವರು ಪೊಲೀಸರ ಮೇಲೆ ಒತ್ತಡ ತರೋದು, ಏನೋ ಈ ತರ ಗೋಪಾಲ್ ನಾಯ್ಕರ ಮೇಲೆ ಯಾರೋ ಏನೋ ಜಾತಿ ನಿಂದನೆ ಬಂದ್ಬಿಟ್ಟೈತೆ FIR ಆಗಿ. ಇದೇ ರೀತಿ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಒತ್ತಡಕ್ಕೊಳಗಾಗಿ ಪೊಲೀಸರು ಇವ್ರ ಮೇಲೆ FIR ಹಾಕಿದ್ರು. ಇಡೀ ಕುಟುಂಬ ಮಹಿಳೆಯರ ಸಮೇತ ಈಗಲೂ ಕೋರ್ಟ್ಗೆ ಅಲಿತಾವ್ರೆ ಈ ಒಂದು ಕೇಸಲ್ಲಿ FIR ಆಗಿ. ಮತ್ತೆ ರಾತ್ರಿ 12 ಗಂಟೆಯಲ್ಲಿ ಹೆಣ್ಮಗಳು ಹೊಸದಾಗಿ ಮದುವೆ ಆಗಿರೋ ಮಗು ಐತಿ, ಇಲ್ಲಿ ಇಡೀ ಒಂದು 15-20 ಜನ ಪುಂಡ್ರು ಹುಡುಗರು ಬಂದು ಗಾಂಜಾ ಕುಡ್ಕೊಂಡು ಬಂದು ಹುಡುಗರು ಗಲಾಟೆ ಮಾಡಿ ಇಲ್ಲಿ ಹೆಣ್ಮಕ್ಳನ್ನ ನೋಡ್ದೆಲ್ಲ ಹೊಡೆದು ಈ ತರ ಮಾಡಿ ಮತ್ತೆ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಸೀದಾ KH ಮುನಿಯಪ್ಪ ಅವ್ರ ಹತ್ರ ಹೋಗ್ಬಿಟ್ಟು KH ಮುನಿಯಪ್ಪನ ಕಡೆಯಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ಸ್ತಾ ಇರೋದು. ಪೊಲೀಸರು ಒತ್ತಡಕ್ಕೆ ಒಳಗಾಗಿ ಇಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಐತೆ. ಹಂಗಾಗಿ ಇದು ಬಡವರಿಗೆ ಒಳ್ಳೇದಾಗ್ಬೇಕು ನಿಮ್ ಕಡೆಯಿಂದ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿ. ಅವ್ರ ಹಿನ್ನೆಲೆ ಇಲ್ಲಿ ಜಮೀನು ಅವ್ರ ಪಕ್ಕದ ಜಮೀನು ಅವ್ರದೈತೆ, ಇವ್ರದ್ದು ಮೇನ್ ರೋಡ್ ಇರೋದ್ರಿಂದ ಗೋಪಾಲ್ ನಾಯಕ್ ಅನ್ನೋರ ಹೆಸರು ಜಮೀನು ಪಕ್ಕದಲ್ಲಿದೆ, ಇವ್ರು ಸುಬ್ರಹ್ಮಣ್ಯ ಅನ್ನೋರ ಹೆಸರು ಜಮೀನು ಮುಂದೆ ರೋಡ್ಗೆ ಇರೋದ್ರಿಂದ ಅವ್ರಿಗೇನು ಅಲ್ಲಿಗೆ ಅವ್ರ ಜಮೀನಿಗೆ ರಸ್ತೆ ಸುತ್ತಾಕೊಂಡು ಜಮೀನ್ ಒಳಗೆ ಬರ್ಬೇಕು. ಅವ್ರ ಉದ್ದೇಶ ಏನಂದ್ರೆ ಮೇನ್ ರೋಡ್ ಇಂದ ಜಮೀನಿಗೆ ಅವ್ರ ಜಮೀನಿಗೆ ರಸ್ತೆ ಬಿಡಿಸ್ಕೋಬೇಕು. ಯಾಕಂದ್ರೆ ಮೇನ್ ರೋಡ್ ಇಂದ ರಸ್ತೆಗೆ ಜಮೀನ್ ತಗೊಂಡ್ರೆ ಅವ್ರ ಜಮೀನ್ ವ್ಯಾಲ್ಯೂಯೇಷನ್ ಬೆಳೀತದೆ. ಅದು ಒಳ್ಳೆ ರೀತಿ ಕುತ್ಕೊಂಡು ಬಗೆಹರಿಸ್ಕೊಂಡು ತಗೊಂಡಿದ್ರೆ ಕೊಡೋಕ್ ನಾವು ರೆಡಿ ಇದ್ವಿ. ನಾವು ಆಲ್ರೆಡಿ ಓಪನ್ ಆಗಿ ಆಫರ್ ಕೊಟ್ಟಿದ್ವಿ, ಏನಪ್ಪಾ ನಾವು ಒಂದಷ್ಟು ಜಮೀನ್ ಬಿಟ್ಕೊಡ್ತೀವಿ, ಮುಂದೆ ನೀವು ಅಷ್ಟೇ ಜಮೀನ್ ನಿಮ್ ಜಮೀನಲ್ಲಿ ಬಿಟ್ಕೊಡ್ರಿ ಅಂತ ನಾವು ಹೇಳಿದಾಗ ಅವ್ರು ಅದಕ್ಕೂ ರೆಡಿ ಇಲ್ಲ, ಇದಕ್ಕೂ ರೆಡಿ ಇಲ್ಲ. ಜಾತಿ ನಿಂದೆನೆ ಹಾಕಿ ನಮ್ಮನ್ನು ಬೆದರಿಸಿ ಇವ್ರನ್ನ ಭಯ ಇಕ್ಸಿ ಕಿತ್ಕೋಬೇಕು, ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅಂದ್ಬಿಟ್ಟು ಈ ರೀತಿ ವಂಚನೆ ನಡೀತಾ ಐತೆ. ಇದಕ್ಕೆ ನಮ್ಮ ಮಿನಿಸ್ಟರ್ಗಳು ಸಹಿತ ಇದು ಕುಮ್ಮಕ್ ಕೊಟ್ಕೊಂಡು ಎದುರಿಸಿ ಬೆದರಿಸಿ ಕಿತ್ಕೋಬೇಕು ಜಮೀನನ್ನ ಉದ್ದೇಶನ ಅವ್ರದ್ದು. ಖಂಡಿತ ಅದು ಉದ್ದೇಶನೇ. ಯಾಕಂದ್ರೆ ಈಗ ಪೊಲೀಸರು ಕೂಡ ಲಾಸ್ಟ್ ಟೈಮ್ ನಮ್ಮ SP ಸಾಹೇಬ್ರು DYSP ಸಾಹೇಬ್ರು ಕೂಡ ಸ್ಪಾಟ್ಗೆ ಬಂದು ಏನಪ್ಪಾ ನಿನಗೆ ದಾರಿನೇ ಉದ್ದೇಶ ಆಗಿದ್ರೆ ಖಂಡಿತ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಒಂದು 10 ಅಡಿ ಅಷ್ಟು ದಾರಿ ಬಿಡಿಸ್ಕೊಡ್ತೀನಿ, ಸಮಪಾಲಾಗಿ ನೀನು ಆ ಕಡೆ ಅಷ್ಟು ಜಾಗ ಬಿಟ್ಕೊಡ್ಬೇಕು ಅಂದಾಗ ಅವ್ರ ಮುಂದೆ ಕಣ್ಣೋರ್ಸ ನೋಟಕ್ಕೆ ಹೌದು ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಮತ್ತೆ ಆ ಸುದ್ದಿನೇ ಇಲ್ಲ ಇವಾಗ ಟಾಪಿಕ್. ಈ ಇಂಟೆನ್ಷನ್ ಅಲ್ಲಿ ನಾನು ಅಲ್ಲಿ ಬಿಡಲ್ಲ, ನನಗೆ ರಸ್ತೆ ಬೇಕು, ಕಾನೂನಲ್ಲಿ ಅವಕಾಶ ಐತೆ, ಕಾನೂನು ಇವ್ರೊಬ್ಬರಿಗೆ ಮಾತ್ರ ಕಾನೂನು. ಅವ್ರ ಅಕ್ಕಪಕ್ಕದ ಜಮೀನುಗಳೇನ್ ಹೇಳ್ತಾವ್ರೆ, ಆಯ್ತು ನಾವು ಇಲ್ಲಿ ರಸ್ತೆ ನಾವು ಬಿಡಿಸ್ಕೊಡ್ತೀವಿ, ನೀನು ನಮ್ಗೆ ಹಿಂದೆ ಜಮೀನುಗಳವರೆಗೂ ನಾವು ರಸ್ತೆ ಬಿಟ್ಕೊಡ್ರಿ ಅಂದ್ರೆ ಅದಕ್ಕೆ ರೆಡಿ ಇಲ್ಲ. ಇವ್ರ ಜಮೀನ್ ಮಾತ್ರ ಕಬ್ಬನ್ ಪೆಟ್ಕೆ ತರ 4 ಕಡೆ ಕ್ಲೋಸ್ ಮಾಡ್ಕೊಂಡವ್ರೆ, ಇವ್ರಿಗೆ ಮಾತ್ರ ಮುಂದೆಯಿಂದ ಹೈವೇ ರೋಡ್ ಇಂದ ರಸ್ತೆ ಬೇಕು. ಹಿಂದೆ ಇರೋರ್ಗೂ ಕೂಡ ಇವ್ರು ಬಿಡಕ್ ರೆಡಿ ಇಲ್ಲ. ನಕಾಶೆಯಲ್ಲಿ ರಸ್ತೆ ಇಲ್ಲ, ನಕಾಶೆಯಲ್ಲಿ ಎಲ್ಲೂ ರಸ್ತೆ ಇಲ್ಲ. ಈ ಜಮೀನಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಗೋಮಾಳ ಜಮೀನಲ್ಲಿ ಹಿಂದೆ ಇರೋರ್ಗು ರಸ್ತೆ ಐತೆ. ಸಾಲದಿದ್ದಕ್ಕೆ ಇಲ್ಲೊಂದು ದೇವಸ್ಥಾನ ಐತೆ, ಆ ದೇವಸ್ಥಾನ ಕೂಡ ಇಡೀ ಊರಿನ ಮುಖಂಡರು ನಿನ್ ಜಮೀನಿಂದ ರಸ್ತೆ ಬಿಟ್ಕೊಡಪ್ಪ, ನಾವು ಅವಾಗ ಬಂದು ಇವ್ರ ಹತ್ರ ರಸ್ತೆ ಬಿಡಿಸ್ಕೊಡ್ತೀವಿ ಅಂತ ಊರಿನ ಮುಖಂಡರೆಲ್ಲ ಕೇಳ್ಕೊಂಡಾಗ ಕೂಡ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಇವ್ರ ಜಮೀನಲ್ಲಿ ಮಾತ್ರ ಬಿಡಕ್ ರೆಡಿ ಇಲ್ಲ. ಇವ್ರಿಗೆ ಬೇರೆ ಎಲ್ಲಾರ ಜಮೀನಲ್ಲೂ ದಾರಿ ಬೇಕು. ಸರ್ ನಮ್ಗೆ ಏನಂದ್ರೆ ಇವ್ರಿಗೆ ಭದ್ರತೆ ಬೇಕು. ಒಂಟಿ ಮನೆ ಯಾವ ಟೈಮಲ್ಲಿ ಅವ್ರು ಏನ್ ಕುಡ್ಕೊಂಡು ಬಂದು ಗಲಾಟೆ ಮಾಡೋದು ಅದು ಬೇಕಾಗಿಲ್ಲ. ಕಾನೂನಲ್ಲಿ ಏನಾದ್ರೂ ಅವಕಾಶ ಇದ್ದು ರಸ್ತೆ ಬಿಡ್ಬೇಕಾದ್ರೆ ನಾವು ಅದಕ್ಕೂ ರೆಡಿ ಇದ್ದೀವಿ, ಬಟ್ ನಮ್ಗೆ ರಕ್ಷಣೆ ಬೇಕು. ಯಾವುದೇ ಕಾರಣಕ್ಕೂ ಅವ್ರ ಕಡೆಯಿಂದ ಇನ್ಯಾವತ್ತೂ ಈ ತರ ಗಲಾಟೆ ಹೊಡೆದಾಟಕ್ಕೆ ನಾವಂತೂ ರೆಡಿ ಇಲ್ಲ, ನಮ್ಗೆ ಅದು ಅವಶ್ಯಕತೆ ಇಲ್ಲ. ಹಂಗಾಗಿ ಹೆಣ್ಮಕ್ಳಿರೋ ಮನೆ, ಸೊ ನಮ್ಗೆ ರಕ್ಷಣೆ ಅಂತೂ ಖಂಡಿತ ಬೇಕು. ರಾತ್ರಿ ನಡೆದಿದ್ದ ಘಟನೆ ನೋಡಿದ್ರೆ ಮಾನವೀಯತೆ ಇದೆಯಾ ಈ ಕಾಲದಲ್ಲಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟೈತೆ. ಅಶೋಕ್ ಅಂದ್ಬಿಟ್ಟು ನನ್ನ ಹೆಸರು.